ಮುಂಬೈ ಏರ್ಪೋರ್ಟ್ನಲ್ಲಿ 10 ರೂಪಾಯಿಗೆ ಕಾಫಿ ಟೀ ಅಂತೆ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ಎಎಪಿ ಸಂಸದ ರಾಘವ್ ಚಡ್ಡಾ ಅವರು. ಕಾಫಿ ಜೊತೆ ಸಮೋಸ ಅಥವಾ ವಡಾಪಾವ್ ಖರೀದಿಸಿದರೆ 20 ರೂಪಾಯಿ. ಮುಂಬೈ ಏರ್ಪೋರ್ಟ್ಗೆ ಭೇಟಿ ಕೊಟ್ಟು ವಿಡಿಯೋವನ್ನು ಅವರ ಸಂಸದರು ಹಂಚಿಕೊಂಡಿದ್ದಾರೆ. ಈ ಹಿಂದೆ ರಾಜ್ಯಸಭೆಯಲ್ಲಿ ಏರ್ಪೋರ್ಟ್ಗಳಲ್ಲಿನ ಆಹಾರದ ದರದ ಬಗ್ಗೆ ಚರ್ಚೆ ಮಾಡಿದ್ರು ಅವರು. ಕಪ್ ಟೀಗೆ 250 ರೂಪಾಯಿ ಕೊಡಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯದಿಂದ ಸಕಲ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಪರಿಣಾಮ 10 ರೂಪಾಯಿ. 10 ರೂಪಾಯಿಗೆ ಕಾಫಿ, ಅದ್ರ ಜೊತೆಗೆ ಏನಾದ್ರು ಸ್ನ್ಯಾಕ್ಸ್ ತಗೊಂಡ್ರೆ ಇನ್ನೊಂದು 10 ರೂಪಾಯಿ. ಎಂಥ ಒಂದು ದೊಡ್ಡ ಒಂದು ಬದಲಾವಣೆ ಅಲ್ವಾ? ಆ್ಯಂಡ್ ಚಡ್ಡಾ ಅವರು ಇತ್ತೀಚೆಗೆ ಬಹಳ ಜನರಿಗೆ ಅನುಕೂಲವಾಗುವಂತಹ ಮಧ್ಯಮ ವರ್ಗದವರಿಗೆ ಅನುಕೂಲವಾಗುವಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇವ್ರೆಟ್ ಸಂಸದರು ಅಂತ ಅನಿಸ್ಕೊಳ್ತಾ ಇದ್ದಾರೆ. ಈ ರೀತಿಯ ಸಂಸದರು ನಮ್ಮ ರಾಜ್ಯದಲ್ಲಿ ಇರಬಾರ್ದಾ ಅಂತ ಕರ್ನಾಟಕದಲ್ಲೂ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಜನ. ಬಟ್ ನೋಡಿ, ಇದು ನಿಜಕ್ಕೂ ಮೇಜರ್ ಬದಲಾವಣೆ ಎಲ್ಲಿಂದ ಆರಂಭ ಆಗಬೇಕು ಅಂದರೆ ಯುವ ನಾಯಕರಿಂದ ಅಂತಾರೆ. ಬಟ್ ಎಲ್ಲ ಯುವ ನಾಯಕರುಗಳು, ಎಲ್ಲ ಯುವ ರಾಜಕಾರಣಿಗಳು ಕೂಡ ಇವ್ರ ರೀತಿಯಲ್ಲೇ ಯೋಚನೆಯನ್ನು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ದೇಶಕ್ಕೆ ಮತ್ತು ರಾಜ್ಯಕ್ಕೆ. ಬರೀ ಅವ್ರ ಮೇಲೆ ಇವ್ರ ಮೇಲೆ ಅವರಲ್ಲ. ಇಂತಹ ನೋಡಿ, ಅವರು ಡೇಟಾ 28 ದಿನಕ್ಕೆ ಬಳಸ್ತಾರಲ್ಲ, ಅಲ್ಲೂ ಕೂಡ ಸ್ಕ್ಯಾಮ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಏರ್ಪೋರ್ಟ್ಗಳಲ್ಲಿ ಸಿಗುವಂಥ ಈ ವಿಪರೀತ ಕಾಸ್ಟ್ಲಿಯ ಕಾಫಿ ತಿಂಡಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹೀಗೆ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಬದಲಾವಣೆ ಆಗಿದೆ. ಸೊ ಬದಲಾವಣೆ ಆಗುತ್ತೆ, ಮನಸ್ಸು ಮಾಡಬೇಕಷ್ಟೇ. 10 रुपए का पेमेंट किया और बढ़िया से चाय मिलने वाला है.